ಕೆಲವರು ಕೆರೆ ಒತ್ತುವರಿ ಮಾಡಿಕೊಂಡು ಮೀನುಗಾರಿಕೆ ಮಾಡ್ತಾ ಇರೋದ್ರಿಂದ ಗ್ರಾಮಕ್ಕೆ ಜಲಕಂಟಕ ಎದುರಾಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಜೀವ ಜಲಕ್ಕಾಗಿ ಪರದಾಟ, ಜಲಕಂಟಕ ಎದುರಾಗ್ತಾ ಇದೆ ಗ್ರಾಮಕ್ಕೆ. ಇದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಪೆಷಲ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚನ್ನಗಿರಿ ಶಾಸಕರೇ, ಈ ಊರು ನಿಮ್ಮ ಕ್ಷೇತ್ರದಲ್ಲಿ ಇಲ್ವಾ ಅನ್ನೋದು ಪ್ರಶ್ನೆ. ಗ್ರಾಮಸ್ಥರ ಕಣ್ಣೀರ ಕಥೆ ಕೇಳೋದಕ್ಕೆ ಎಂಎಲ್ಎಗೆ ಟೈಮ್ ಇಲ್ವಾ? ಜೀವ ಜಲ ಸಿಗದೆ ಊರ ಜನ ಸ್ಥಿತಿ ಹೆಂಗಾಗಿದೆ ಗೊತ್ತಾ? ನಿಮ್ ಗಮನಕ್ಕೆ ಇದೆಯಾ? ಇದು ಕೆರೆ ಒತ್ತುವರಿ ಆಗಿದೆ, ಮೀನುಗಾರಿಕೆ ಆಗ್ತಾ ಇದೆ, ಇದರಿಂದ ಗ್ರಾಮಕ್ಕೆ ಜಲಕಂಟಕ ಎದುರಾಗಿದೆ. ದಾವಣಗೆರೆಯ ಹಿರೇಕೋಗಲೂರಿನಲ್ಲಿ ಗ್ರಾಮಸ್ಥರು ಒದ್ದಾಡ್ತಿದ್ದಾರೆ. 381 ಎಕರೆ 21 ಗುಂಟೆ ಕೆರೆ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಎಕರೆಯನ್ನ ಅತಿಕ್ರಮಣ ಮಾಡಿಕೊಂಡು 8 ಲಕ್ಷ ವೆಚ್ಚದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡ್ಕೊಳ್ತಿದ್ದಾರಂತೆ. ಹಿಂಗಾಗಿ ಇದಕ್ಕೆ ಗ್ರಾಮದ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಜನಪ್ರತಿನಿಧಿಗಳು ಅಟ್ಲೀಸ್ಟ್ ತಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಯಾವ ಗ್ರಾಮದ ಜನರ ಪರಿಸ್ಥಿತಿ ಏನು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಕೇಳುವ ಸೌಜನ್ಯ ಕೂಡ ಶಾಸಕರಿಗೆ ಇಲ್ವಾ ಅನ್ನೋದು ಪ್ರಶ್ನೆ. ಅಥವಾ ಗೊತ್ತಿದ್ದು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದೀರಾ, ಯಾರ್ದಾದ್ರೂ ಲಾಭಿಗೆ ಒತ್ತಡಕ್ಕೆ ಮಣಿದಿದ್ದೀರಾ ಅಂತ ಆ ಗ್ರಾಮದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಜನಪ್ರತಿನಿಧಿಗಳ ನಿರಾಸಕ್ತಿ, ಮತ್ತೊಂದು ಕಡೆ ಅಕ್ರಮವಾಗಿ ಕೆರೆ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಮೀನುಗಾರಿಕೆ ಮಾಡ್ತಾ ಇರೋದ್ರಿಂದ ಜೀವ ಜಲಕ್ಕಾಗಿ ಆ ಗ್ರಾಮದ ಜನ ಒದ್ದಾಡ್ತಿದ್ದಾರೆ. ಸಮಸ್ಯೆ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಹಿರೇಕೋಗಲೂರಿನ ದೊಡ್ಡ ಕೆರೆ ಅಂತಲೇ ಭಾಳ ಪ್ರತೀತಿ ಇದೆ. ಇದು ಸುಮಾರು 381 ಎಕರೆ 20 ಗುಂಟೆ ವಿಸ್ತೀರ್ಣ ಇದೆ. ಈಗ ಅನಧಿಕೃತವಾಗಿ ಸುಮಾರು 106 ಎಕರೆ ಒತ್ತುವರಿ ಮಾಡಿದ್ದಾರೆ. ಮುಂದಿನ ಪೀಳಿಗೆಗೆ ನಾವು ಏನು ಉಳಿಸ್ತೀವಿ ಅನ್ನೋದೇ ನಮಗೆ ಜಿಜ್ಞಾಸೆ ಆಗೋಗ್ಬಿಟ್ಟಿದೆ. ಸರ್ಕಾರದ ವತಿಯಿಂದ ಯಾವುದೇ ಸಲ ಎಷ್ಟು ಸಲ ಹೇಳಿದರೂ ಯಾವುದೇ ಹೂಳೆತ್ತ ಕಾರ್ಯಕ್ರಮ ಆಗಿರಲಿ ಏನಾಗಿರಲಿ ಯಾವುದೂ ನಡೆದಿಲ್ಲ. ಹೀಗಾಗಿ ಈ ಒತ್ತುವರಿ ಮಾಡಿರ್ತಕ್ಕಂಥದ್ದು ನಮ್ಮದೊಂದು ಕಳಕಳಿ ಮನವಿ ಏನಂದರೆ 4 ಮಂತ್ಯಾನುಗಳಿಗೋಸ್ಕರನೇ ಇದು ಅನುಕೂಲ ಆಕತೆ. ಅದು 10,000 ಜನಕ್ಕೆ ಅನುಕೂಲ ಆಗಂಗೆ ಅವ್ರಿಗೂ ದೇವ್ರ ಬುದ್ಧಿ ಕೊಡಲಿ. ಒತ್ತುವರಿ ಆಗಿದ್ದರಿಂದ ಸ್ವಯಂ ಪ್ರೇರಣೆಯಿಂದ ಅವರು ಬಿಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಸರ್, ಇದು 381 ಎಕರೆ ಇದೆ. ಇದು 100 ಎಕರೆ ಮೇಲೆ ಒತ್ತುವರಿ ಆಗಿದೆ.